ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ತನಿಖೆಗೆ ಹಾಜರಾಗಿದ್ದಾರೆ ಭೈರತಿ ಬಸವರಾಜ್ ಅವರು. ಏನಾಗಬಹುದು? ಎಸ್ ನಾಗೇಂದ್ರ, ಸದ್ಯ ಈಗ ಈ ಒಂದು ಕೇಸ್ನಲ್ಲಿ ಏನು ಬಿಕ್ಲು ಶಿವ ಕೊಲೆ ಕೇಸ್ನ ಸಂಬಂಧಪಟ್ಟ ಹಾಗೆ ಎಫ್ಐ ಆರೋಪಿ ಭೈರತಿ ಬಸವರಾಜು ಈಗ ತನಿಖಾಧಿಕಾರಿ ಎಸಿಪಿ ಪ್ರಕಾಶ್ ರಾಥೋಡ್ ಮುಂದೆ ಹಾಜರಾಗಿದ್ದಾರೆ. ಮುಖ್ಯವಾಗಿ ಅವರ ಮೇಲೆ ಕೇಳಿ ಬಂದಿದ್ದಂತಹ ಈ ಕೊಲೆ ಕೇಸ್ನಲ್ಲಿ ಅವರ ಹೆಸರು ತಳಕಾಕೊಂಡಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೇಳುವಂತ ಕೆಲಸವನ್ನ ಮಾಡ್ತಾರೆ. ಮುಖ್ಯವಾಗಿ ಈ ಬಿಕ್ಲು ಶಿವ ನಿಮಗೆ ಗೊತ್ತಾ, ಆತನ ಹಿನ್ನೆಲೆ ಗೊತ್ತಿತ್ತಾ, ಆತನ ಜೊತೆ ನೀವೇನಾದ್ರೂ ವ್ಯವಹಾರವನ್ನ ಮಾಡಿದ್ರ, ಆತನನ್ನ ಮಾತನಾಡಿಸಿದ್ರ, ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಆತನ ಹತ್ಯೆ ನಡೆದಂತಹ ವೇಳೆಯಲ್ಲಿ ಅಥವಾ ಆ ಒಂದು ಪ್ಲಾನ್ ಎಲ್ಲ ನಡೀತಾ ಇತ್ತು ನೋಡಿ, ಆ ವೇಳೆಯಲ್ಲಿ ನೀವು ಎಲ್ಲಿದ್ರಿ ಅನ್ನುವಂಥದ್ದು. ಇನ್ನೊಂದು, ಈ ಕೇಸ್ನ ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಆತನು ಯಾರು, ಆತನ ಜೊತೆ ನಿಮ್ಮ ಸಂಬಂಧ ಏನು, ಇಬ್ಬರ ನಡುವೆ ಯಾವುದಾದ್ರೂ ವ್ಯವಹಾರಗಳು ಇತ್ತ, ಆತನು ನಿಮ್ ಜೊತೆ ಅತ್ಯಾಪ್ತವಾಗಿ ಕಾಣಿಸ್ಕೊಳ್ತಾ ಇದ್ದಾನೆ, ನಿಮ್ ಜೊತೆ ಓಡಾಡ್ತಾ ಇದ್ದಾನೆ, ಹಾಗಾದ್ರೆ ಅವನ ನಿಮ್ಮ ನಡುವೆ ಇರುವಂತಹ ಒಂದು ನಂಟೇನು ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. ನೆಕ್ಸ್ಟ್, ಬಿಕ್ಲು ಶಿವ ಕಳೆದ 3 ತಿಂಗಳ ಹಿಂದೆ ಒಂದು ಕಂಪ್ಲೇಂಟ್ ಅನ್ನ ಕೂಡ ನೀಡಿರ್ತಾನೆ. ಫೆಬ್ರವರಿ ತಿಂಗಳಿನಲ್ಲಿ ಆಗಿನ ಪೊಲೀಸ್ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರಿಗೆ ಒಂದು ಕಂಪ್ಲೇಂಟ್ ಅನ್ನ ನೀಡಿರ್ತಾನೆ. ಅದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಅನ್ನ ಮಾಡಿರುವಂತದ್ದು ಭೈರತಿ ಬಸವರಾಜ್, ಅದಾದ ನಂತರ ಬಿಕ್ಲು ಅಂದ್ರೆ ಇವನು ಜಗ್ಗ, ಆ ನಂತರ ಆತನ ಭಾವ ಈತ ಕಿರಣ್ ಏನಿದ್ದಾನೆ, ಇವನು ಮುಖ್ಯವಾಗಿ ಈ ಒಂದು ಕೇಸ್ನಲ್ಲಿ ಈಗ ಸದ್ಯ ಅಟ್ಯಾಕ್ ಮಾಡುವಂತಹ ವೇಳೆಗೆ ಅಂದ್ರೆ ಪ್ರಮುಖ ಪಾತ್ರ ವಹಿಸಿದ್ದ, ಅವನನ್ನ ಅರೆಸ್ಟ್ ಮಾಡಿದ್ದಾರೆ. ಈ 3 ಜನರಿಂದ ನನಗೆ ಕೊಲೆ ಬೆದರಿಕೆ ಇತ್ತು ಅಂತ ಹೇಳಿ ದೂರನ್ನ ಕೂಡ ನೀಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಒಂದು ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿತ್ತು. ಆನಂತರ ಜಗ್ಗ ಹೋಗಿ ಆ ಎಫ್ಐಆರ್ ಗೆ ಸ್ಟೇ ತಂದ. ಆದ್ರೆ ಈಗ ಕೊಲೆ ಆಗಿರುವಂತಹ ಶಿವು ಒಂದು ಸ್ಪಷ್ಟವಾಗಿ ದೂರನ್ನ ನೀಡಿದ್ದ, ನನಗೆ ಶಾಸಕ ಭೈರತಿ ಬಸವರಾಜ್ ಇಂದ ನನಗೆ ಕೊಲೆ ಬೆದರಿಕೆ ಇದೆ ಅನ್ನುವಂತಹ ದೂರನ್ನ ನೀಡಿ ಆರೋಪವನ್ನ ಕೂಡ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಅನ್ನ ಕೂಡ ಕೇಳ್ತಾ ಹೋಗ್ತಾರೆ. ಹಾಗಾದ್ರೆ ಆ ಜಾಗದ ಬಗ್ಗೆ ನಿಮಗೆ ಗೊತ್ತಾ, ಆ ಜಾಗದ ವ್ಯವಹಾರದಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ಅದರಲ್ಲಿ ನೀವು ಏನು ಬಿಕ್ಲು ಶಿವಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ರ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಪೊಲೀಸರು ಮಾಡ್ತಾ ಹೋಗ್ತಾರೆ. ಅದಲ್ಲದೆ ಈ ಒಂದು ಕೇಸ್ನಲ್ಲಿ ಇವತ್ತು ಈಗ ಸದ್ಯ ವಿಚಾರಣೆಗೆ ಬಂದಿದ್ದಾರೆ. ಈ ವಿಚಾರಣೆಯ ವೇಳೆ ಉತ್ತರವನ್ನ ಸಮಂಜಸವಾಗಿ ನೀಡಿಲ್ಲ ಅಂತ ಹೇಳಿದ್ರೆ ಪೊಲೀಸರಿಗೆ ಉತ್ತರದಿಂದ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅನ್ನುವಂಥದ್ದು ಅನುಮಾನ ಬಂದ್ರೆ ಅವರ ವಿರುದ್ಧ ಮುಂದಿನ ಕ್ರಮವನ್ನ ಕೈಗೊಳ್ಳುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅಲ್ಲದೆ ಈ ಆರೋಪಿಗಳ ಹೇಳಿಕೆಯನ್ನ ಆಧರಿಸಿ ಕೂಡ ಒಂದಿಷ್ಟು ಕ್ವಶನ್ ಅನ್ನ ಕೇಳ್ತಾರೆ. ಅದರಲ್ಲಿ ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಇರಬಹುದು, ಹಾಗೆ ಸಿಡಿಆರ್ ಡೀಟೇಲ್ಸ್ ಇರಬಹುದು, ಹಾಗೆ ಶಾಸಕರ ಜೊತೆ ಈ ಆರೋಪಿಗಳಿಗೆ ಏನಾದ್ರೂ ನಂಟಿತ್ತ ಎನ್ನುವಂಥದ್ದು, ಅಲ್ಲದೆ ಈ ಬಂಧಿತ ಆರೋಪಿಗಳು ಏನಾದ್ರೂ ನಿಮಗೆ ಪರಿಚಯ ಇದಾರಾ ಎನ್ನುವಂತಹ ಕ್ವಶನ್ ಅನ್ನ ಕೂಡ ಮಾಡ್ತಾ ಹೋಗ್ತಾರೆ. ಈ ಒಂದು ಕೇಸ್ನಲ್ಲಿ ಸಮಂಜಸವಾಗಿ ತನಿಖಾಧಿಕಾರಿಗಳಿಗೆ ಇವರು ನೀಡಿರುವಂತಹ ಉತ್ತರಗಳು ಹಾಗೆ ಇವನು ಮಾಡಿರುವಂತಹ ಆರೋಪಕ್ಕೆ ಅಂದ್ರೆ ಸರಿ ಇದೆ ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು ಧ್ರುವರಾಜ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ತನಿಖೆಗೆ ಹಾಜರಾಗಿದ್ದಾರೆ ಭೈರತಿ ಬಸವರಾಜ್ ಅವರು. ಏನಾಗಬಹುದು? ಎಸ್ ನಾಗೇಂದ್ರ, ಸದ್ಯ ಈಗ ಈ ಒಂದು ಕೇಸ್ನಲ್ಲಿ ಏನು ಬಿಕ್ಲು ಶಿವ ಕೊಲೆ ಕೇಸ್ನ ಸಂಬಂಧಪಟ್ಟ ಹಾಗೆ ಎಫ್ಐ ಆರೋಪಿ ಭೈರತಿ ಬಸವರಾಜು ಈಗ ತನಿಖಾಧಿಕಾರಿ ಎಸಿಪಿ ಪ್ರಕಾಶ್ ರಾಥೋಡ್ ಮುಂದೆ ಹಾಜರಾಗಿದ್ದಾರೆ. ಮುಖ್ಯವಾಗಿ ಅವರ ಮೇಲೆ ಕೇಳಿ ಬಂದಿದ್ದಂತಹ ಈ ಕೊಲೆ ಕೇಸ್ನಲ್ಲಿ ಅವರ ಹೆಸರು ತಳಕಾಕೊಂಡಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೇಳುವಂತ ಕೆಲಸವನ್ನ ಮಾಡ್ತಾರೆ. ಮುಖ್ಯವಾಗಿ ಈ ಬಿಕ್ಲು ಶಿವ ನಿಮಗೆ ಗೊತ್ತಾ, ಆತನ ಹಿನ್ನೆಲೆ ಗೊತ್ತಿತ್ತಾ, ಆತನ ಜೊತೆ ನೀವೇನಾದ್ರೂ ವ್ಯವಹಾರವನ್ನ ಮಾಡಿದ್ರ, ಆತನನ್ನ ಮಾತನಾಡಿಸಿದ್ರ, ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಆತನ ಹತ್ಯೆ ನಡೆದಂತಹ ವೇಳೆಯಲ್ಲಿ ಅಥವಾ ಆ ಒಂದು ಪ್ಲಾನ್ ಎಲ್ಲ ನಡೀತಾ ಇತ್ತು ನೋಡಿ, ಆ ವೇಳೆಯಲ್ಲಿ ನೀವು ಎಲ್ಲಿದ್ರಿ ಅನ್ನುವಂಥದ್ದು. ಇನ್ನೊಂದು, ಈ ಕೇಸ್ನ ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಆತನು ಯಾರು, ಆತನ ಜೊತೆ ನಿಮ್ಮ ಸಂಬಂಧ ಏನು, ಇಬ್ಬರ ನಡುವೆ ಯಾವುದಾದ್ರೂ ವ್ಯವಹಾರಗಳು ಇತ್ತ, ಆತನು ನಿಮ್ ಜೊತೆ ಅತ್ಯಾಪ್ತವಾಗಿ ಕಾಣಿಸ್ಕೊಳ್ತಾ ಇದ್ದಾನೆ, ನಿಮ್ ಜೊತೆ ಓಡಾಡ್ತಾ ಇದ್ದಾನೆ, ಹಾಗಾದ್ರೆ ಅವನ ನಿಮ್ಮ ನಡುವೆ ಇರುವಂತಹ ಒಂದು
ನಂಟೇನು ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. ನೆಕ್ಸ್ಟ್ ಬಿಕ್ಲು ಶಿವ ಕಳೆದ 3 ತಿಂಗಳ ಹಿಂದೆ ಒಂದು ಕಂಪ್ಲೇಂಟ್ ಅನ್ನ ಕೂಡ ನೀಡಿರ್ತಾನೆ. ಫೆಬ್ರವರಿ ತಿಂಗಳಿನಲ್ಲಿ ಆಗಿನ ಪೊಲೀಸ್ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರಿಗೆ ಒಂದು ಕಂಪ್ಲೇಂಟ್ ಅನ್ನ ನೀಡಿರ್ತಾನೆ. ಅದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಅನ್ನ ಮಾಡಿರುವಂತದ್ದು ಭೈರತಿ ಬಸವರಾಜ್, ಅದಾದ ನಂತರ ಬಿಕ್ಲು ಅಂದ್ರೆ ಇವನು ಜಗ್ಗ, ಆ ನಂತರ ಆತನ ಭಾವ ಈತ ಕಿರಣ್ ಏನಿದ್ದಾನೆ ಇವನು ಮುಖ್ಯವಾಗಿ ಈ ಒಂದು ಕೇಸ್ನಲ್ಲಿ ಈಗ ಸದ್ಯ ಅಟ್ಯಾಕ್ ಮಾಡುವಂತಹ ವೇಳೆಗೆ ಅಂದ್ರೆ ಪ್ರಮುಖ ಪಾತ್ರ ವಹಿಸಿದ್ದ ಅವನನ್ನ ಅರೆಸ್ಟ್ ಮಾಡಿದ್ದಾರೆ. ಈ 3 ಜನರಿಂದ ನನಗೆ ಕೊಲೆ ಬೆದರಿಕೆ ಇತ್ತು ಅಂತ ಹೇಳಿ ದೂರನ್ನ ಕೂಡ ನೀಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಒಂದು ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿತ್ತು. ಆನಂತರ ಜಗ್ಗ ಹೋಗಿ ಆ ಎಫ್ಐಆರ್ ಗೆ ಸ್ಟೇ ತಂದ. ಆದ್ರೆ ಈಗ ಕೊಲೆ ಆಗಿರುವಂತಹ ಶಿವು ಒಂದು ಸ್ಪಷ್ಟವಾಗಿ ದೂರನ್ನ ನೀಡಿದ್ದ. ನನಗೆ ಶಾಸಕ ಭೈರತಿ ಬಸವರಾಜ್ ಇಂದ ನನಗೆ ಕೊಲೆ ಬೆದರಿಕೆ ಇದೆ ಅನ್ನುವಂತಹ ದೂರನ್ನ ನೀಡಿ ಆರೋಪವನ್ನ ಕೂಡ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಅನ್ನ ಕೂಡ ಕೇಳ್ತಾ ಹೋಗ್ತಾರೆ. ಹಾಗಾದ್ರೆ ಆ ಜಾಗದ ಬಗ್ಗೆ ನಿಮಗೆ ಗೊತ್ತಾ? ಆ ಜಾಗದ ವ್ಯವಹಾರದಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಅದರಲ್ಲಿ ನೀವು ಏನು ಬಿಕ್ಲು ಶಿವಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ರ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಪೊಲೀಸರು ಮಾಡ್ತಾ ಹೋಗ್ತಾರೆ. ಅದಲ್ಲದೆ ಈ ಒಂದು ಕೇಸ್ನಲ್ಲಿ ಇವತ್ತು ಈಗ ಸದ್ಯ ವಿಚಾರಣೆಗೆ ಬಂದಿದ್ದಾರೆ. ಈ ವಿಚಾರಣೆಯ ವೇಳೆ ಉತ್ತರವನ್ನ ಸಮಂಜಸವಾಗಿ ನೀಡಿಲ್ಲ ಅಂತ ಹೇಳಿದ್ರೆ ಪೊಲೀಸರಿಗೆ ಈ ಉತ್ತರದಿಂದ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅನ್ನುವಂಥದ್ದು ಅನುಮಾನ ಬಂದ್ರೆ ಅವರ ವಿರುದ್ಧ ಮುಂದಿನ ಕ್ರಮವನ್ನ ಕೈಗೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅಲ್ಲದೆ ಈ ಆರೋಪಿಗಳ ಹೇಳಿಕೆಯನ್ನ ಆಧರಿಸಿ ಕೂಡ ಒಂದಿಷ್ಟು ಕ್ವಶನ್ ಅನ್ನ ಕೇಳ್ತಾರೆ. ಅದರಲ್ಲಿ ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಇರಬಹುದು, ಹಾಗೆ ಸಿಡಿಆರ್ ಡೀಟೇಲ್ಸ್ ಇರಬಹುದು, ಹಾಗೆ ಶಾಸಕರ ಜೊತೆ ಈ ಆರೋಪಿಗಳಿಗೆ ಏನಾದ್ರೂ ನಂಟಿತ್ತ ಎನ್ನುವಂಥದ್ದು, ಅಲ್ಲದೆ ಈ ಬಂಧಿತ ಆರೋಪಿಗಳು ಏನಾದ್ರೂ ನಿಮಗೆ ಪರಿಚಯ ಇದಾರಾ ಎನ್ನುವಂತಹ ಕ್ವಶನ್ ಅನ್ನ ಕೂಡ ಮಾಡ್ತಾ ಹೋಗ್ತಾರೆ. ಈ ಒಂದು ಕೇಸ್ನಲ್ಲಿ ಸಮಂಜಸವಾಗಿ ತನಿಖಾಧಿಕಾರಿಗಳಿಗೆ ಇವರು ನೀಡಿರುವಂತಹ ಉತ್ತರಗಳು ಹಾಗೆ ಇವನು ಮಾಡಿರುವಂತಹ ಆರೋಪಕ್ಕೆ ಅಂದ್ರೆ ಸರಿ ಇದೆ ಅನ್ನುವಂಥದ್ದು. ಓಕೆ ಥ್ಯಾಂಕ್ ಯು ಧ್ರುವರಾಜ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ತನಿಖೆಗೆ ಹಾಜರಾಗಿದ್ದಾರೆ ಭೈರತಿ ಬಸವರಾಜ್ ಅವರು. ಏನಾಗಬಹುದು? ಎಸ್ ನಾಗೇಂದ್ರ, ಸದ್ಯ ಈಗ ಈ ಒಂದು ಕೇಸ್ನಲ್ಲಿ ಏನು ಬಿಕ್ಲು ಶಿವ ಕೊಲೆ ಕೇಸ್ನ ಸಂಬಂಧಪಟ್ಟ ಹಾಗೆ ಎಫ್ಐ ಆರೋಪಿ ಭೈರತಿ ಬಸವರಾಜು ಈಗ ತನಿಖಾಧಿಕಾರಿ ಎಸಿಪಿ ಪ್ರಕಾಶ್ ರಾಥೋಡ್ ಮುಂದೆ ಹಾಜರಾಗಿದ್ದಾರೆ. ಮುಖ್ಯವಾಗಿ ಅವರ ಮೇಲೆ ಕೇಳಿ ಬಂದಿದ್ದಂತಹ ಈ ಕೊಲೆ ಕೇಸ್ನಲ್ಲಿ ಅವರ ಹೆಸರು ತಳಕಾಕೊಂಡಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೇಳುವಂತ ಕೆಲಸವನ್ನ ಮಾಡ್ತಾರೆ. ಮುಖ್ಯವಾಗಿ ಈ ಬಿಕ್ಲು ಶಿವ ನಿಮಗೆ ಗೊತ್ತಾ? ಆತನ ಹಿನ್ನೆಲೆ ಗೊತ್ತಿತ್ತಾ? ಆತನ ಜೊತೆ ನೀವೇನಾದ್ರೂ ವ್ಯವಹಾರವನ್ನ ಮಾಡಿದ್ರ? ಆತನನ್ನ ಮಾತನಾಡಿಸಿದ್ರ? ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ, ಆತನ ಹತ್ಯೆ ನಡೆದಂತಹ ವೇಳೆಯಲ್ಲಿ, ಅಥವಾ ಆ ಒಂದು ಪ್ಲಾನ್ ಎಲ್ಲ ನಡೀತಾ ಇತ್ತು ನೋಡಿ, ಆ ವೇಳೆಯಲ್ಲಿ ನೀವು ಎಲ್ಲಿದ್ರಿ ಅನ್ನುವಂಥದ್ದು. ಇನ್ನೊಂದು, ಈ ಕೇಸ್ನ ಪ್ರಮುಖ ಆರೋಪಿ ಆ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಆತನು ಯಾರು? ಆತನ ಜೊತೆ ನಿಮ್ಮ ಸಂಬಂಧ ಏನು? ಇಬ್ಬರ ನಡುವೆ ಯಾವುದಾದ್ರೂ ವ್ಯವಹಾರಗಳು ಇತ್ತ? ಆತನು ನಿಮ್ ಜೊತೆ ಅತ್ಯಾಪ್ತವಾಗಿ ಕಾಣಿಸ್ಕೊಳ್ತಾ ಇದ್ದಾನೆ, ನಿಮ್ ಜೊತೆ ಓಡಾಡ್ತಾ ಇದ್ದಾನೆ. ಹಾಗಾದ್ರೆ ಅವನ ನಿಮ್ಮ ನಡುವೆ ಇರುವಂತಹ ಒಂದು ನಂಟೇನು ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. ನೆಕ್ಸ್ಟ್, ಬಿಕ್ಲು ಶಿವ ಕಳೆದ 3 ತಿಂಗಳ ಹಿಂದೆ ಒಂದು ಕಂಪ್ಲೇಂಟ್ ಅನ್ನ ಕೂಡ ನೀಡಿರ್ತಾನೆ. ಫೆಬ್ರವರಿ ತಿಂಗಳಿನಲ್ಲಿ ಆಗಿನ ಪೊಲೀಸ್ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರಿಗೆ ಒಂದು ಕಂಪ್ಲೇಂಟ್ ಅನ್ನ ನೀಡಿರ್ತಾನೆ. ಅದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಅನ್ನ ಮಾಡಿರುವಂತದ್ದು ಭೈರತಿ ಬಸವರಾಜ್, ಅದಾದ ನಂತರ ಬಿಕ್ಲು ಅಂದ್ರೆ ಇವನು ಜಗ್ಗ, ಆ ನಂತರ ಆತನ ಭಾವ ಈತ ಕಿರಣ್ ಏನಿದ್ದಾನೆ ಇವನು ಮುಖ್ಯವಾಗಿ ಈ ಒಂದು ಕೇಸ್ನಲ್ಲಿ ಈಗ ಸದ್ಯ ಅಟ್ಯಾಕ್ ಮಾಡುವಂತಹ ವೇಳೆಗೆ ಅಂದ್ರೆ ಪ್ರಮುಖ ಪಾತ್ರ ವಹಿಸಿದ್ದ. ಅವನನ್ನ ಅರೆಸ್ಟ್ ಮಾಡಿದ್ದಾರೆ. ಈ 3 ಜನರಿಂದ ನನಗೆ ಕೊಲೆ ಬೆದರಿಕೆ ಇತ್ತು ಅಂತ ಹೇಳಿ ದೂರನ್ನ ಕೂಡ ನೀಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಒಂದು ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿತ್ತು. ಆನಂತರ ಜಗ್ಗ ಹೋಗಿ ಆ ಎಫ್ಐಆರ್ ಗೆ ಸ್ಟೇ ತಂದ. ಆದ್ರೆ ಈಗ ಕೊಲೆ ಆಗಿರುವಂತಹ ಶಿವು ಒಂದು ಸ್ಪಷ್ಟವಾಗಿ ದೂರನ್ನ ನೀಡಿದ್ದ. ನನಗೆ ಶಾಸಕ ಭೈರತಿ ಬಸವರಾಜ್ ಇಂದ ನನಗೆ ಕೊಲೆ ಬೆದರಿಕೆ ಇದೆ ಅನ್ನುವಂತಹ ದೂರನ್ನ ನೀಡಿ ಆರೋಪವನ್ನ ಕೂಡ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಅನ್ನ ಕೂಡ ಕೇಳ್ತಾ ಹೋಗ್ತಾರೆ. ಹಾಗಾದ್ರೆ ಆ ಜಾಗದ ಬಗ್ಗೆ ನಿಮಗೆ ಗೊತ್ತಾ? ಆ ಜಾಗದ ವ್ಯವಹಾರದಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಅದರಲ್ಲಿ ನೀವು ಏನು ಬಿಕ್ಲು ಶಿವಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ರ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಪೊಲೀಸರು ಮಾಡ್ತಾ ಹೋಗ್ತಾರೆ. ಅದಲ್ಲದೆ ಈ
ಈ ಒಂದು ಕೇಸ್ನಲ್ಲಿ ಇವತ್ತು ಈಗ ಸದ್ಯ ವಿಚಾರಣೆಗೆ ಬಂದಿದ್ದಾರೆ. ಈ ವಿಚಾರಣೆಯ ವೇಳೆ ಉತ್ತರವನ್ನ ಸಮಂಜಸವಾಗಿ ನೀಡಿಲ್ಲ ಅಂತ ಹೇಳಿದ್ರೆ ಪೊಲೀಸರಿಗೆ ಈ ಉತ್ತರದಿಂದ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅನ್ನುವಂಥದ್ದು ಅನುಮಾನ ಬಂದ್ರೆ ಅವರ ವಿರುದ್ಧ ಮುಂದಿನ ಕ್ರಮವನ್ನ ಕೈಗೊಳ್ಳುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅಲ್ಲದೆ ಈ ಆರೋಪಿಗಳ ಹೇಳಿಕೆಯನ್ನ ಆಧರಿಸಿ ಕೂಡ ಒಂದಿಷ್ಟು ಕ್ವಶನ್ ಅನ್ನ ಕೇಳ್ತಾರೆ. ಅದರಲ್ಲಿ ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಇರಬಹುದು, ಹಾಗೆ ಸಿಡಿಆರ್ ಡೀಟೇಲ್ಸ್ ಇರಬಹುದು, ಹಾಗೆ ಶಾಸಕರ ಜೊತೆ ಈ ಆರೋಪಿಗಳಿಗೆ ಏನಾದ್ರೂ ನಂಟಿತ್ತ ಎನ್ನುವಂಥದ್ದು. ಅಲ್ಲದೆ ಈ ಬಂಧಿತ ಆರೋಪಿಗಳು ಏನಾದ್ರೂ ನಿಮಗೆ ಪರಿಚಯ ಇದ್ದಾರಾ ಎನ್ನುವಂತ ಕ್ವಶನ್ ಅನ್ನ ಕೂಡ ಮಾಡ್ತಾ ಹೋಗ್ತಾರೆ. ಈ ಒಂದು ಕೇಸ್ನಲ್ಲಿ ಸಮಂಜಸವಾಗಿ ತನಿಖಾಧಿಕಾರಿಗಳಿಗೆ ಇವರು ನೀಡಿರುವಂತಹ ಉತ್ತರಗಳು ಹಾಗೆ ಇವನು ಮಾಡಿರುವಂತಹ ಆರೋಪಕ್ಕೆ ಅಂದ್ರೆ ಸರಿ ಇದೆ ಅನ್ನುವಂಥದ್ದು. ಓಕೆ ಥ್ಯಾಂಕ್ ಯು ಧ್ರುವರಾಜ್.